ಥರ್ಡ್ ಹೆಡ್ಡಿಂಗ್ ಫಸ್ಟ್ ಕ್ವಶನ್. ಓಕೆ, ಇನ್ ಅನ್ AP ಅವನು ಏನೇನು ಕೊಟ್ಟಿದ್ದಾನೆ, ಗಿವನ್ ಬಂದು A is equal to 5 ಕೊಟ್ಟಿದ್ದಾನೆ, D ವ್ಯಾಲ್ಯೂ 3 ಕೊಟ್ಟಿದ್ದಾನೆ, AN is equal to 50 ಕೊಟ್ಟಿದ್ದಾನೆ, ಫೈಂಡ್ N and SN. ಸೊ N ಫೈಂಡ್ ಔಟ್ ಮಾಡಬೇಕು, ಅದೇ ರೀತಿ SN ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಅವನು AN ಕೊಟ್ಟಿರೋದ್ರಿಂದ ಸೊ ನಾನು N ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಫಾರ್ಮುಲಾ ಏನು, AN is equal to A plus N minus 1 into D. AN ವ್ಯಾಲ್ಯೂ ಏನಿದೆ 50, A ವ್ಯಾಲ್ಯೂ 5 ಇದೆ, ಪ್ಲಸ್ N minus 1 ಇಂಟು D ವ್ಯಾಲ್ಯೂ 3 ಅಂತ ಕೊಟ್ಟಿದ್ದಾನೆ. ಓಕೆ, ಪ್ಲಸ್ 5 ಈ ಕಡೆ ಬಂದರೆ ಏನಾಗುತ್ತೆ, -5 ಆಗುತ್ತೆ, ಈಸ್ ಈಕ್ವಲ್ ಟು N minus 1 ಇಂಟು 3. ಓಕೆ, ಈಗ 50ಅಲ್ಲಿ 5 ಹೋದ್ರೆ ಏನಾಗುತ್ತೆ, 45 ಆಗುತ್ತೆ, N minus 1 ಇಂಟು 3, 45 ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು, ಈಸ್ ಈಕ್ವಲ್ ಟು N minus 1. ಈಗ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3, 15 ಜಾ 15 ಈಸ್ ಈಕ್ವಲ್ ಟು N minus 1. -1 ಈ ಕಡೆ ಬಂದರೆ ಏನಾಗುತ್ತೆ, +1 ಆಗುತ್ತೆ, ಈಸ್ ಈಕ್ವಲ್ ಟು N. 15 + 1 16 ಆಯಿತು, ಉಲ್ಟಾ ಬರೆದ್ರೆ N ವ್ಯಾಲ್ಯೂ 16 ಅಂತ ಗೊತ್ತಾಯ್ತು. ಓಕೆ, N ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಈಗ ನೆಕ್ಸ್ಟು SN ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿ, ಅವನು AN ಅವನೇ ಕೊಟ್ಟಿರೋದ್ರಿಂದ ಸೊ ನಾವೇನು ಮಾಡ್ಬೇಕಂದ್ರೆ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಯಾವ ಫಾರ್ಮುಲಾ ಅದು, N/2 ಇಂಟು A ಪ್ಲಸ್ AN. ಓಕೆ, AN ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಿರಿ. ಸೊ N ವ್ಯಾಲ್ಯೂ ಏನಿದೆ 16 ಇದೆ, 16/2, A ವ್ಯಾಲ್ಯೂ ಏನಿದೆ 5 ಇದೆ, ಪ್ಲಸ್ AN ವ್ಯಾಲ್ಯೂ 50 ಇದೆ. ಓಕೆ, 2 1 ಜಾ 2, 8 ಜಾ 8 ಇಂಟು 50 + 5 55 ಆಯಿತು. ಓಕೆ, 8 5 ಜಾ 40, 4 ಕ್ಯಾರಿ, 8 5 ಜಾ 40, 440 ಆಗುತ್ತೆ. ಇದು ಬಂದು S16. ಓಕೆ, ಇದನ್ನ SN ಅಂದ್ರೂ ಒಂದೇ, S16 ಅಂದ್ರೂ ಒಂದೇ.